ಸೊ ಇವತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಫುಲ್ ಡಬಲ್ ಧಮಾಕ ಅಂತ ಅನ್ಕೊಳ್ರಿ. ಇನ್ನೂ ಏರ್ತಾನೆ ಇಲ್ಲ ನೀಡಲು. ರಾಯಲ್ ಎನ್ಫೀಲ್ಡ್ ಅವನು ಹರ್ಟ್ ಆಗೋದಾಗ ಟಿಪಿಕಲ್ ಕನ್ನಡಿಗ ವಿಡಿಯೋನು ನೋಡಿರ್ತೀರಾ. ಹೌದು, ಗಾಡಿ ಇಂಜಿನ್ ಸೀಸ್ ಆಗಿತ್ತು. ಏನಾದ್ರು ಇಶ್ಯೂ ಇದ್ರೆ ಅದನ್ನ ರಿಸಾಲ್ವ್ ಮಾಡೋಂಥ ತಾಕತ್ ಇರಬೇಕು. ಫೀಚರ್ಸ್ ಸ್ಪೆಸಿಫಿಕೇಶನ್ ಯಾವ ಬ್ರ್ಯಾಂಡ್ ಬೇಕಾದ್ರೂ ಕೊಡ್ತಾನೆ ಗೈಸ್. ಪ್ರಾಕ್ಟಿಕಾಲಿಟಿನಲ್ಲಿ ನಮಗೆ ಎಷ್ಟು ವರ್ಕ್ ಆಗುತ್ತೆ, ಅದು ಎಷ್ಟು ಯೂಸ್ಫುಲ್ ಇದೆ, ಎಷ್ಟು ಯೂಸ್ಫುಲ್ ಇಲ್ಲ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯೋರ್ ನ್ಯೂ ಬೈಕ್. ನಂದು ಹೊಸ ಬೈಕ್. ಯಾರ ಕೇಳಿಸ್ಕೊಂಡ್ ಬಂದು ಹಾಕ್ಬಿಟ್ಟಾರ ಮೇಲೆ ಯಾವನ ಅವ್ನು ಮೋಹನ್ ಜೈನ ಅಂತ ಮೇಲೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ಇವತ್ತು ಸೀನ್ ಅಂತಂದರೆ, ಇವತ್ತು ನಾನು ನಮ್ಮ ಅಂಕಿ ಬಾನ್ ಬೀಚ್ ಬೈಕರ್ ಮತ್ತು ನಮ್ಮ AG ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ನಾವು 3 ಜನ ಒಂದು ರೈಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ಪೆಷಾಲಿಟಿ ನಮ್ಮ ರೈಡಲ್ಲ, ನಾವು ಏನರಲ್ಲಿ ರೈಡ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ತುಂಬ ಸ್ಪೆಷಲ್ಲು. ಸೊ ಸುಮಾರು ದಿನದಿಂದ ಕೇಳ್ತಾ ಇದ್ರಿ ಹೊಸದು ಡ್ಯೂಕ್ 390 ರಿವ್ಯೂ ಬೇಕು ಅಂತ. ನಾನು ಲಾಸ್ಟ್ ಟೈಮು BTM ಲೇಔಟಲ್ಲಿ ಡ್ಯೂಕ್ 390 ಲಾಂಚ್ ಆದಾಗ ವೀಡಿಯೋ ಮಾಡಿದ್ದೆ. ಲಾಂಚ್ ವಿಡಿಯೋ, ಫಸ್ಟ್ ಲುಕ್ ವಿಡಿಯೋ ಮಾಡಿದ್ದೆ. ಸೊ ಅವಾಗ ನೀವು ಕೇಳಿದರೆ ಇನ್ ಡೆಪ್ತ್ ರಿವ್ಯೂ ಬೇಕು ಅಂತಂದ್ಬಿಟ್ಟು. ಇನ್ನೂ ಸ್ವಲ್ಪ ಜನ ತುಂಬ ದಿನದಿಂದ RC 390 GP ಎಡಿಷನ್ ಅದನ್ನು ಕೇಳಿದರೆ ರಿವ್ಯೂ, ಬಟ್ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಕೊನೆಗೆ 2 ಬೈಕನ್ನು ಒಟ್ಟಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಸದ್ಯಕ್ಕೆ ಇವಾಗ ಶೋರೂಮ್ ಹತ್ರ, ಒಣ ಶೋರೂಮ್ ಹತ್ರ ಹೋಗ್ಬಿಟ್ಟು ಡ್ಯೂಕ್ 390 ಎತ್ಕೊಳ್ಳೋಣ. ನಾನು ಎಕ್ಸೈಟಿಂಗ್ ಆಗಿದ್ದೀನಿ. ಅವತ್ತು ಓಡಿಸಿದಷ್ಟೇ, ಅದಾದಮೇಲೆ ಓಡಿಸಿಲ್ಲ. ಸೊ ಇನ್ನೂ ಯಾವ ಕಲರ್ ಏನು ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಸೊ ಬ್ಲೂ ಕಲರ್ ಇದ್ದರೆ ಸಖತ್ತಾಗಿರುತ್ತೆ, ಯಾಕಂದರೆ ನನ್ನ ಫೇವ್ರೇಟ್ ಬ್ಲೂ ಕಲರು. ಸೊ ಅಲ್ಲೋಗಿ ನೋಡೋಣ ಬನ್ನಿ. ನಮ್ಮ ಬಾಯ್ಸ್ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮೀಟಪ್ ಪಾಯಿಂಟ್ ಇದ್ದಿದ್ದು ಆ್ಯಕ್ಚುಲಿ ಹೊಸಕೋಟೆ ಹತ್ರ 3 ಗಂಟೆಗೆ ಇರಬೇಕು. ನಾನೆಲ್ಲಿ ಇನ್ನು JP ನಗರ ಹತ್ರ 3:15 ಇಲ್ಲಿಂದ KR ಪುರಂ ದಾಟ್ಕೊಂಡು ಹೊಸಕೋಟೆ ಹೋಗೋಷ್ಟರಲ್ಲಿ ನಮ್ಮ ಹುಡುಗರು ಒಂದು ಬಿರಿಯಾನಿ ತಿನ್ಬಿಟ್ಟು ಕೂತಿರ್ತಾರೆ ಆಲ್ರೆಡಿ. ಓಕೆ, ಸೊ ಶೋರೂಮ್ ಹತ್ರ ಬಂದೆ ಆಲ್ಮೋಸ್ಟು. ಸೊ ನಮ್ಮ ಗಾಡಿನ ಇಲ್ಲೇ ಎಲ್ಲರೂ ಪಾರ್ಕ್ ಮಾಡಿಬಿಡೋಣ. ಡ್ಯೂಕ್ 390 ಸೊ ಇಲ್ಲೇ ರೆಡಿಯಾಗಿದೆ ನಮಗೋಸ್ಕರ ಗಾಡಿ. ಹಾಯ್ ಬ್ರೋ, ಆರಾಮ? ಊಟ ಆ್ಯಕ್ಚುಲಿ ಇನ್ನೂ ಊಟನೂ ಮಾಡಿಲ್ಲ. ನಾನು ಇಲ್ಲಿ 1 ಗಂಟೆಗೆ ಬರ್ತೀನಿ. ಹೌದಾ? ಏನೋ ನೆಟ್ವರ್ಕ್ ಇಶ್ಯೂಸ್ ಇದೆ. ನಾನು ಆ್ಯಕ್ಚುಲಿ 1 ಗಂಟೆಗೆ ಬರೋಣ ಅಂತ ಅಂದ್ಕೊಂಡೆ. ಒಂದು ಗಾಡಿದು ಟೈರ್ ಚೇಂಜ್ ಮಾಡಿಸ್ಬೇಕಿತ್ತು. ಹಾಂ, ರೈಸ್ ಹಾಕ್ಸ್ದೆ. ರೈಸು ಟ್ರೈಲರ್ ಹಾಕಿಸ್ದೆ. ಚೆನ್ನಾಗಿ ಸಗದ ಕಾಣಿಸ್ತಿದೆ ಅಲ್ಲ ಟ್ರೈಲರು? ಓಕೆ, ಹಂಗೆ ನಾನು ನೋಡ್ತೀನಿ. ಹಾಂ, ನಾನು ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಬ್ರೋ, ಬಾಯ್. ಥ್ಯಾಂಕ್ ಯು ಬ್ರೋ. ಸೊ ನಮ್ಮ ADV 390 ಅಲ್ಲಿ ಡ್ರಾಪ್ ಮಾಡಿ ಹೊಸ 390 ಡ್ಯೂಕ್ನ ಎತ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಫಸ್ಟು ಹೊಡೋಣ. ಓಕೆ ಗೈಸ್, ಲೆಟ್ಸ್ ಗೋ. ವಾವ್, ADV ಇಂದ ಡ್ಯೂಕಿಗೆ ಬಂದರೆ ಏನೋ ಮಜಾ ಗೈಸ್, ಸೀರಿಯಸ್ಲಿ. ಫ್ಯೂಯಲ್ ಬೇರೆ ಹಾಕ್ಸ್ಬೇಕು. ಫಸ್ಟು ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ ಬನ್ನಿ. ಹೆವಿ ಇದೆ. ನಾನಿವಾಗ ಈ ಎಂಡಿಂದ ಎಂಡ್ ಹೋಗೋಷ್ಟಲ್ಲ ಅಷ್ಟೇ. ಮಟಾಶ್ ನೋಡಿಯಪ್ಪ, ಇದು ಯಾರಿದು? ಟ್ರಯಂಪ್ 400. ಟ್ರಯಂಪ್ 400 ಚೆನ್ನಾಗಿದೆ ಗೈಸ್. ನೋಡಿ, ಕಾಂಪಿಟೇಟರ್ ಪಕ್ಕನೇ ಹೋಗ್ತಾವ್ರೆ. ಹಾಂ ಹಾಂ, ಸೊ ಬಿಲ್ ಕೊಟ್ಬಿಡಿ. ಹಂಗೆ ಇನ್ನೂ ಏರ್ತಾನೆ ಇಲ್ಲ ನೀಡಲು. ಹಾಂ, ಅರ್ಥ ಮಾಡ್ಕೊಂಡ್ರೆ ಹೋಯ್ತಾರೆ. ಕೆಲವು ಜನ ಪೆಟ್ರೋಲೇ ಬಂದಿಲ್ಲ ಅಂತ ಕೂಗಾಡ್ತಾ ಇರ್ತಾರೆ. ಎಂಟರ್ಗೆ ಬೈಕ್ ಬರುತ್ತಲ್ಲ, ಹಾಂ ಹಾಂ, ಅದ್ರಲ್ಲಿ ಮೊನ್ನೆ ಒಬ್ರದ್ದು ಫುಲ್ ಹರಿತಾ ಇದೆ ಹಿಂದ್ಗಡೆ. ಹಾಂ ಹಾಂ, ಗೇಜ್ ಬರ್ತಾಯಿಲ್ಲ ನಂದು ಹೊಸ ಗಾಡಿ. ಸುರಿಸ್ತಾವ್ರಾ? ಹೇಳೋದು ಕೇಳಂಗಿಲ್ಲ. ಓ, ಓಪನ್ ಮಾಡಿ ಟ್ಯಾಂಕ್ ಓಪನ್ ಮಾಡಿ ನೋಡಿದ್ರೆ ಸುಮ್ಮನೆ ಹೋಗ್ತಾರೆ. ಅದು ಹಂಗೇನೆ. ಟೈಮ್ ಬರಲ್ಲ ಅದು. ಅದು ಅದೇ 1 ಕಿಲೋಮೀಟ್ರ್ ಹೋದರೆ ಆಮೇಲೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಅದೇ ಬೇರೆ ಪೆಟ್ರೋಲ್ ಬಂಕಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ, ಅದರಿಂದ ಸ್ವಲ್ಪ ಜನಗಳು ಭಯ. ಓಕೆ ಸರ್, ಥ್ಯಾಂಕ್ ಯು, ಬಾಯ್. ಸೊ ಸದ್ಯಕ್ಕೆ ಇವಾಗ ಫ್ಯೂಯಲ್ ಟೆನ್ಷನ್ ಇಲ್ಲ. ಇವಾಗ ಇರೋ ಟೆನ್ಷನ್ ಅಂತಂದರೆ ನಾವು ಕತ್ಲೆ ಆಗೋಷ್ಟರಲ್ಲಿ ರಿವ್ಯೂ ಮಾಡಬೇಕು ಗೈಸ್. ನೋಡಿ, ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ ಗೈಸ್. ಸೀರಿಯಸ್ಲಿ ನಾನು ಇನ್ನೂ ಊಟ ಕೂಡ ಮಾಡಿಲ್ಲ. 4 ಗಂಟೆ ಆಗ್ತೈತೆ, ಇನ್ನೂ ಊಟ ಕೂಡ ಮಾಡಿಲ್ಲ ನಿಮಗೋಸ್ಕರ. ಏನಂದರೆ ಇದು ರಿವ್ಯೂ ಮಾಡಲೇಬೇಕು ಇವತ್ತು ಹೆಂಗಾರು ಅಂತಂದ್ಬಿಟ್ಟು. ನೋಡಿ ನಮ್ಮ ಯೂಟ್ಯೂಬರ್ ಲೈಫ್. ಸೊ ಅದಕ್ಕೋಸ್ಕರ ನೀವು ಲೈಕ್ ಮಾಡ್ಕೊಳ್ರಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಕಮಾನ್, ಲೆಟ್ಸ್ ಗೋ. ಡ್ಯೂಕ್ 390ನಲ್ಲಿ ಸ್ವಲ್ಪ ಇವಾಗ ಹೈಪರ್ ರೈಡಿಂಗ್ ನೋಡ್ತೀರಾ, ಬಟ್ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು.
ಸ್ಟ್ರೀಟ್ ಫೈಟರ್ಗೆ ಹೆಸರು ತಕ್ಕನಾಗಿದೆ ಗಾಯ್ಸ್ ಇದು. ಮಜಾ ಇನ್ನು ಇವಾಗಲ್ಲ ಗಾಯ್ಸ್. ಡ್ಯೂಕ್ 390 ವರ್ಸಸ್ RC 390 GP ಎಡಿಷನ್ ಅವಾಗಿರೋದು ಮಜಾ. ಬಟ್ GP ಎಡಿಷನ್ ಬಗ್ಗೆ ತುಂಬ ಜನ ಗೊತ್ತಿಲ್ಲ ಗಾಯ್ಸ್. ಆ ಗಾಡಿ ರಿಲೀಸ್ ಆಗ್ತಿದ್ದಂಗೆ ಎಲ್ಲರೂ ಅಯ್ಯೋ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಲುಕ್ ಚೆನ್ನಾಗಿಲ್ಲ, ಮೊದಲಿನ ಥರ ಇಲ್ಲ ಅಂತ ಅಂದ್ಕೊಂಡು ಒಂಥರ ತುಂಬ ಕಮ್ಮಿ ಅದರದ್ದು ಸೇಲ್ಸ್, ಜಾಸ್ತಿ ಅಕ್ಸೆಪ್ಟ್ ಮಾಡಲಿಲ್ಲ ಜನರು. ಬಟ್ ಇವತ್ತು ಓಡಿಸ್ತೀನಲ್ಲ, ನಿಮಗೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡ್ತೀವಿ ಬನ್ನಿ. ಪ್ರತಿಯೊಂದು ಗಾಡಿನಲ್ಲೂ ಅದರದೇ ಆದಂತಹ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಅದೆಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಫುಲ್ ಡಬಲ್ ಧಮಾಕ ಅಂತ ಅಂದ್ಕೊಳ್ರಿ. ರಾಯಲ್ ಎನ್ಫೀಲ್ಡ್ ಅವನು ಹರ್ಟ್ ಆಗೋದಾಗ ಗೈಸ್. ನಾನು ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋದ ಅಂತಂದ್ಬಿಟ್ಟು ಹಂಗೆ ಓಡಿಸಿಲ್ಲ, ಯಾವುದೇ ಗಾಡಿ ಇದ್ರೂ ನಾನು ಹಿಂಗೆ ಹೋಗ್ತಿದ್ದೆ. ಸೊ ನನಗೆ ಈ ಡ್ಯೂಕ್ 390 ಫಸ್ಟ್ ಟೈಮ್ ರೈಡ್ ಮಾಡಿದಾಗ ನನಗೆ ಇಷ್ಟ ಆಗಿದ್ದ ಪಾಯಿಂಟ್ಸ್ ಎಲ್ಲ ಏನು ಅಂತಂದರೆ ಇದರ ಆಕ್ಸಲರೇಷನ್, ಥ್ರಾಟಲ್ ರೆಸ್ಪಾನ್ಸ್, ಅದಾದಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗಾಯ್ಸ್ ಇದ್ರದ್ದು. ಆಮೇಲೆ ಇನ್ನೊಂದೇನೆಂದರೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ರೀಸೆಂಟಾಗಿ ನಮ್ಮ ಟಿಪಿಕಲ್ ಕನ್ನಡಿಗ ವಿಡಿಯೋನು ನೋಡಿರ್ತೀರ, ಹೌದು ಗಾಡಿ ಇಂಜಿನ್ ಸೀಸ್ ಆಗಿತ್ತು. ಸೊ ಈ ಡ್ಯೂಕ್ 390 ಹೊಸ ವರ್ಷನ್ ಏನಿದೆ ಇದು ಬಂದು ಲೇಟೆಸ್ಟ್ ಲಾಂಚ್. ಇದು ಕಂಪ್ಲೀಟ್ಲಿ ನ್ಯೂ ಡಿಫ್ರೆಂಟ್ ಡ್ಯೂಕ್. ಫಸ್ಟೆಲ್ಲ ಬರ್ತಿತ್ತಲ್ಲ ಇಂಜಿನ್, ಅದು ಇಂಜಿನ್ ಅಲ್ಲ, ಕಂಪ್ಲೀಟ್ಲಿ ಚಾಸಿ ಡಿಫ್ರೆಂಟು, ಇಂಜಿನ್ ಡಿಫ್ರೆಂಟು, ಕಂಪ್ಲೀಟ್ ಟೆಕ್ನಾಲಜಿನೇ ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ಫಸ್ಟ್ ಬ್ಯಾಚಲ್ಲಿ ತುಂಬ ಫಾಲ್ಟ್ಸ್ಗಳೆಲ್ಲನೂ ಇರುತ್ತೆ. ಸೊ ನಾನು ಜಸ್ಟ್ ಹಾಗೆಯೇ ಮಾರ್ಕೆಟಲ್ಲಿ ಇವಾಗ ಲೇಟೆಸ್ಟ್ ಲಾಂಚಲ್ಲಿ ಕಂಪೇರ್ ಮಾಡಿಕೊಂಡ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಡ್ಯೂಕ್ 390, ಅದಾದಮೇಲೆ ಟ್ರೈಂಪ್ ಸ್ಪೀಡ್ 400 ಮತ್ತು 400X, ಅದಾದಮೇಲೆ ನೆಕ್ಸ್ಟು ಹಿಮಾಲಯನ್ 450 ರಿಲೀಸ್ ಆಗಿದೆ, ಅದು ಅಡ್ವೆಂಚರ್ ಕ್ಯಾಟಗರಿ. ಸೊ ಇದೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನನಗೆ ಫಸ್ಟು ಮೈಂಡಿಗೆ ಬರೋದು ಏನಂತಂದರೆ, ಓಕೆ ಇವಾಗ ತಾನೇ ಹೊಸ್ದಾಗಿ ಒಂದು ಗಾಡಿ ಲಾಂಚ್ ಆಗಿದೆ, ಆಫ್ಟರ್ ಸೇಲ್ಸ್ ಯಾವ ಥರ ಇದೆ ಅಂತ ನೋಡ್ತೀನಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ KTM ಅಲ್ಲಿ ಆಫ್ಟರ್ ಸೇಲ್ಸು ತುಂಬಾ ಚೆನ್ನಾಗಿದೆ. ಸೊ ಟಿಪಿಕಲ್ಗೂ ಅದು ಬೈಕ್ ಇಶ್ಯೂ ಆದಾಗ ವಿತಿನ್ ಅ ಡೇ ಅವರು RSI ಎಲ್ಲ ಕರೆಸಿ ರೋಡ್ ಸೈಡ್ ಅಸಿಸ್ಟೆನ್ಸಲ್ಲಿ ಗಾಡಿನೆಲ್ಲನೂ ಟೋಯಿಂಗ್ ಎಲ್ಲನೂ ಮಾಡಿಸಿ ಬೆಳಿಗ್ಗೆ ಅಷ್ಟರಲ್ಲೆಲ್ಲನೂ ರೆಡಿ ಮಾಡಿಸಿದ್ರಂತೆ. ಒಂದು ಬೈಕ್ ಬ್ರ್ಯಾಂಡ್ಗೆ ಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಇದು. ಏನಾದರೂ ಇಶ್ಯೂ ಇದ್ದರೆ ಅದನ್ನು ರಿಸಾಲ್ವ್ ಮಾಡೋವಂಥ ತಾಕತ್ತು ಇರಬೇಕು. ಜೊತೆಗೆ ಒಂದು SLA ಇರಬೇಕು. SLA ಅಂತಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್. ಕಸ್ಟಮರ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೊಲ್ಯೂಷನ್ ಕೊಡಬೇಕು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಏನಾದರೂ ಫಸ್ಟ್ ಟೈಮ್ ಯಾವ್ದಾದ್ರು ಒಂದು ಗಾಡಿ ಚೂಸ್ ಮಾಡ್ತಿದ್ದೀರಾ ಅಂತಂದರೆ ಇದೆಲ್ಲನೂ ನೀವು ಯೋಚನೆ ಮಾಡಲೇಬೇಕು. ಫೀಚರ್ಸು, ಸ್ಪೆಸಿಫಿಕೇಷನ್ನು ಯಾವ ಬ್ರ್ಯಾಂಡ್ ಬೇಕಾದ್ರೂ ಕೊಡ್ತಾನೆ ಗಾಯ್ಸ್, ಓಕೆನಾ. ಬಟ್ ನಮ್ಮದು ರಿಯಲ್ ವರ್ಲ್ಡಲ್ಲಿ ಪ್ರಾಕ್ಟಿಕಾಲಿಟಿನಲ್ಲಿ ನಮಗೆ ಎಷ್ಟು ವರ್ಕ್ ಆಗುತ್ತೆ, ಅದು ಎಷ್ಟು ಯೂಸ್ಫುಲ್ ಇದೆ, ಎಷ್ಟು ಯೂಸ್ಫುಲ್ ಇಲ್ಲ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಸಿಟಿ ಒಳಗಡೆ ನನಗೆ ಇವಾಗ ಅಷ್ಟೊಂದು ಹೀಟ್ ಅಂತ ಏನು ಫೀಲ್ ಆಗ್ತಿಲ್ಲ, ಯಾಕಂದರೆ ನಾನು ರೈಡಿಂಗ್ ಬೂಟ್ಸ್ ಎಲ್ಲ ಪ್ರಾಪರ್ ಗೇರ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟೊಂದು ಹೀಟ್ ಆಗ್ತಿಲ್ಲ, ಸ್ಮೂತಾಗಿ ರನ್ ಆಗ್ತಾಯಿದೆ. ಅಂದರೆ ನನಗೆ ADV 390ನಲ್ಲಿ ಎಷ್ಟು ಹೆವಿ ಅಂತ ಅನಿಸುತ್ತೆ ನೋಡಿ, ಅಷ್ಟು ಅನಿಸಲ್ಲ. ಯಾಕಂದರೆ ತುಂಬ ಲೈಟ್ ವೆಯ್ಟ್ ಇದೆ ಗೈಸ್. ಐ ಥಿಂಕ್ ಹಾರ್ಡ್ಲಿ 163 165 kgs ಏನೋ ಇರೋದಿದು. ಸೊ ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದರೆ, ಒಂದು ಸಿಟಿ ಒಳಗಡೆ ಆರಾಮಾಗಿ ಓಡಿಸ್ಬೋದು. ಟ್ರಾಫಿಕ್ ಎಷ್ಟೇ ಇದ್ರೂ ನಿಮಗೆ ಸ್ಟ್ರೆಸ್ ಅಂತ ಅನಿಸಲ್ಲ, ಬಾಡಿ ಪೇಯ್ನ್ ಅಂತ ಅನಿಸಲ್ಲ. ಜೊತೆಗೆ ಈ ಪೋಸ್ಚರ್ ಏನಿದೆ, ಈ ರೈಡಿಂಗ್ ಪೋಸ್ಚರು ತುಂಬ ಅಜೈಲ್ ಆಗಿದೆ. ಯಾವುದೇ ಥರ ಪೇಯ್ನ್ ಅಂತ ಅನಿಸಲ್ಲ, ಹ್ಯಾಂಡ್ ಮೇಲೆ ಪ್ರೆಷರ್ ಬಿದ್ದಂಗೆ ಅನಿಸಲ್ಲ, ಒಂಥರ ಫ್ರೀಯಾಗಿದೆ. ಓನ್ಲಿ ಪ್ರಾಬ್ಲಮ್ ನನಗೇನು ಅಂತಂದರೆ, ನಾನಿವಾಗ 510 ಇದ್ದೀನಿ, 511 ಇದ್ದೀನಿ. ಸೊ ನನಗೆ ಈ ಟ್ಯಾಂಕ್ ಗ್ರಿಪ್ ಏನಿದೆ ಅದೊಂದು ಸ್ವಲ್ಪ ಮುಂದೆ ಫಾರ್ವರ್ಡ್ ಇದೆ ಅಂತ ಅನಿಸುತ್ತೆ. ಸೊ ಆಲ್ರೆಡಿ ನನಗೆ ಟ್ಯಾಂಕ್ ಮೇಲೆ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಏನು ಮಾಡ್ತಾವೆ ಇವನು? ಅಯ್ಯೋ ಯಾರೋ ಇವನು, ನಾನು ರೈಟ್ ಎಳ್ದಿದ್ದಕ್ಕೂ ಅವನು ಸಡನ್ನಾಗಿ ಲೆಫ್ಟ್ ಎಳ್ದಿದ್ದಕ್ಕೂ ಹುಷಾರಾಗಿ ಓಡಿಸ್ಬೇಕು ಗಾಯ್ಸ್. ನಮ್ಮ ಟ್ರಾಫಿಕಲ್ಲಿ ನಾವು ಮಾತ್ರ ಪಂಟರ್ ಅಂತ ಅಂದ್ಕೊಂಡ್ರೆ ಸಾಲದು, ಎದುರುಗಡೆ ಇರೋನು ಹಂಗೆ ಓಡಿಸ್ಬೇಕು. ಎಲ್ಲರೂ ಪಂಟರ್ ಅಂತ ಅಂದ್ಕೊಂಡು ಬಂದರೆ ಅಷ್ಟೇ. ಬಟ್ ನೋಡಿ, ಅದು ನಾನು ಆ ಮೂಮೆಂಟಲ್ಲಿ ಸಡನ್ನಾಗಿ ಬ್ರೇಕ್ ಹೊಡೆದಿದ ತಕ್ಷಣ ಸಡನ್ನಾಗಿ ಆಲ್ಮೋಸ್ಟು ಇನಿಷಿಯಲ್ ಪೊಸಿಷನ್ಗೆ ಬಂದಿತ್ತು. ಲೈಕ್ ವಿತಿನ್ 10 ಸ್ಪೀಡಲ್ಲಿ ಡ್ರಾಪ್ ಆಗಿತ್ತು. ಇವಾಗ ಹೇಳೋ ಪಾಯಿಂಟ್ ಎಲ್ಲ ತುಂಬ ಏನು ಗುರು ಸಿಲ್ಲಿ ವಿಷಯ ಅಂತ ಅನ್ಸ್ಬೋದು. ಚಿಕ್ಕ ವಿಷಯನೇ ತುಂಬಾ ಮ್ಯಾಟ್ರ್ ಆಗೋದು. ಆ್ಯಂಡ್ ನಾನು ಹೇಳೋದು ಮತ್ತೆ, ಗಾಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತಂದರೆ ಒಂದು ಚಿಕ್ಕ ಜಾಗ ಸಾಕು ಗಾಯ್ಸ್ ಗಾಡಿನ ನುಗ್ಸೋದಕ್ಕೆ. ಓವರ್ಟೇಕ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಜಾಸ್ತಿ ಟರ್ನಿಂಗ್ ಕರ್ವೂ ಅಷ್ಟೊಂದು ತೊಗೊಳ್ಳಲ್ಲ. ಇದು ಟಕ್ ಅಂತ ಅಂದ್ಬಿಟ್ಟು ಟರ್ನ್ ಮಾಡ್ಬೋದು. ಓಕೆ ಸರಿ ಸರ್, ಬಾಯ್, ಥ್ಯಾಂಕ್ ಯು. ಸೊ ಅವ್ರು ಆಟೋದವರು ಕೇಳ್ತಾಯಿದ್ರು ಹೊಸ ಮಾಡಲ್ಲ ಸರ್ ಅಂತಂದ್ಬಿಟ್ಟು.
ಇದೊಂಥರ ಅಟೆನ್ಷನ್ ಸೀಕರ್ ಗೈಸ್. ಯಾರೇ ನೋಡಿದ್ರು ಒಂದ್ಸಲ ತಿರುಗಿ ನೋಡ್ತಾರೆ ಈ ಕಲರ್ ನೋಡಿದಾಗ, ಎಸ್ಪೆಷಲಿ ಈ ಬ್ಲೂ ಕಲರ್ ಇದೆಯಲ್ಲ ಅದು. ನೀವೇನಾದ್ರೂ ಫುಲ್ ರೈಡಿಂಗ್ ಗೇರ್ಸ್ ಏನಾದರೂ ಹಾಕೊಂಡು ಈ ಗಾಡಿ ಮೇಲೆ ಹೋದರೆ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಜೊತೆಗೆ ಈ ಡಿಸೈನ್ ಏನಿದೆ ಪಕ್ಕ ಈ 790 ಡ್ಯೂಕ್ ಇದೆಯಲ್ಲ ಸೇಮ್ ಅದೇ ಥರನೇ ಇದೆ ಆಲ್ಮೋಸ್ಟ್. ಸೊ ರೆಗ್ಯುಲರ್ ಡ್ಯೂಕ್ನ ನೋಡಿ ಅಭ್ಯಾಸ ಆಗಿರುತ್ತೆ ಜನಕ್ಕೆ. ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ದಾಗ ಕೇಳ್ತಾರೆ ಯಾವ ಗಾಡಿ ಇದು ಅಂತ. ಇಲ್ಲೇ ಲೆಫ್ಟು. ಸೊ ನಮ್ಮ ಬಾಯ್ಸ್ ಇಲ್ಲೇ ಇರ್ತಾರೆ. ಯೋ ಬಾಯ್ ಆಫ್ಟರ್ ಲಾಂಗ್ ಟೈಮ್. ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಬೈಕ್. ಯಾವ್ದಾ? ನಂದು ಹೊಸ ಬೈಕ್. ಥ್ಯಾಂಕ್ ಯು. ಎಸ್ ಓಕೆ ಬಾಯ್ಸ್, ಬಾನ್ ಬೀಚ್ ಬೈಕರ್ ಈಸ್ ಹಿಯರ್ ಅಂಡ್ ನಮ್ಮ AG ವ್ಲಾಗ್ಸ್ ಈಸ್ ಹಿಯರ್ ಆಲ್ರೆಡಿ ಶೂಟಿಂಗ್ ಮೈ ವಿಡಿಯೋ. ಗಾಡಿ 4.4. 4.10 ಕರೆಕ್ಟಾಗಿ ಆನ್ ರೋಡ್ ಪ್ರೈಸ್ ಬಂದು 4.10. ಹಾಂ ಇರು ಒಂದು 2 ನಿಮಿಷ, 2 ನಿಮಿಷ. ನಾನು ಒಂದು ಸ್ವಲ್ಪ ಎಲ್ಲ ಟ್ರಾಫಿಕಲ್ಲಿ ಬಂದಿರೋದು, ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್. ಓಕೆ ಬಾಯ್, ಸೊ ಫೈನಲಿ ಬಂದು ಇಲ್ಲೆಲ್ಲ ಮೀಟ್ ಆಗಿದ್ದೀವಿ, ಮೀಟಪ್ ಪಾಯಿಂಟ್ ಹತ್ರ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡ್ಯೂಕ್ 390 ರಿವ್ಯೂ, RC 390 ರಿವ್ಯೂ. ಸೊ ಕೇಳ್ತಿದ್ರಲ್ಲ ಜೀಪ್ ಎಡಿಷನ್, ಸೊ ಇದೆರಡು ಬೈಕ್ದು ರಿವ್ಯೂ ಸಿಗುತ್ತೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಯಾವ ಥರ ಇರುತ್ತೆ ಅಂತ ನೀವು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್. ಎಸ್ ಯಾರು ಕೇಳಿಸ್ಕೊಂಡು ಬಂದು ಹಾಕ್ಬಿಟ್ಟಾರ ಮೇಲೆ, ಯಾವನ ಅವ್ನು ಮೋಹನ್ ಜೈನ ಅಂತ ಮೇಲೆ.